ಹಾಯ್ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ರಾಜು ಯು ಕೆ ಕಿಚನ್. ನಾನಿವತ್ತು ಉತ್ತರ ಕರ್ನಾಟಕದ ಕಡೆ ಮಾಡುವ ಈರುಳ್ಳಿ ಸಂಡಿಗೆ ಮಾಡಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈ ಸಂಡಿಗೆ ತುಂಬಾ ಟೇಸ್ಟಿಯಾಗಿರ್ತಾವ್ರಿ. ಯಾವ ಥರ ಈ ಸಂಡಿಗೆನ ಮಾಡಬೇಕು, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಬೇಕು ಅನ್ನೋದನ್ನು ನೋಡಂಬರ್ರಿ. ನಾನಿಲ್ಲಿ ರೇಷನ್ ಅಕ್ಕಿ ತೊಗೊಂಡು ತೊಳೆದು 2 ದಿವಸ ನೆನೆ ಹಾಕಿದ್ದೆ ರೀ. 2 ದಿವಸ ಆದಮೇಲೆ ನಾವು ಬೆಳಗ್ಗೆ ಸಂಡಿಗೆ ಹಾಕ್ತೀವಿ ಅಂದರೆ ರಾತ್ರಿನೇ ಈ ಥರ ರುಬ್ಕೊಂಡು ಇಟ್ಕೋಬೇಕು ನೋಡ್ರಿ. ಹೀಗೆ ಮಾಡೋದ್ರಿಂದ ಹುಳಿ ಬರ್ತದ್ರಿ, ಹಿಟ್ಟು ತುಂಬಾ ಚೆನ್ನಾಗಿರ್ತದ್ರಿ. ಈ ಸಂಡಿಗೆ ಈ ಥರ ರುಬ್ಬಿರಬೇಕು, ಸ್ವಲ್ಪ ದಪ್ಪನೇ ಇರಬೇಕು ರುಬ್ಕೊಳ್ಳುವಾಗ. ನಾನೀಗ ಒಂದು ಪಾತ್ರೆ ತೊಗೊಂಡಿನಿ ರೀ. ಆ ಪಾತ್ರೆ ಒಳಗೆ 4 ಗ್ಲಾಸಷ್ಟು ನಾನು ನೀರು ಹಾಕೊಂಡೀನಿ ನೋಡ್ರಿ. ಇದನ್ನು ಸ್ಟವ್ ಮೇಲೆ ಕುದಿಯೋಕ್ಕಂತ ಇಡ್ತೀನಿ ರೀ. ಈ ಕಡೆ ನಮ್ಮ ಹಿಟ್ಟು ಕೂಡ ಅಳತೆ ಮಾಡ್ಕೊಳತ್ತೀನಿ ನೋಡ್ರಿ. ನಾನು ಈ ಗ್ಲಾಸಿಂದ 2 ಗ್ಲಾಸಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ಬೋದು. 2 ಗ್ಲಾಸಷ್ಟು ಹಿಟ್ಟಿಗೆ ನಾನು 4 ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ರೀ. ಈ ನೀರು ಹೊಯ್ದಾಡ್ಬೇಕ್ರಿ, ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು ನೋಡ್ರಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕ್ರಿ. ಉಪ್ಪು ಸ್ವಲ್ಪ ನೋಡಿಕೊಂಡು ಕಡಿಮೆನೇ ಹಾಕೊಡ್ರಿ, ಆಮೇಲೆ ಬೇಕಾದರೆ ಹಾಕೋಬಹುದು. ಇದೇ ಪಾತ್ರೆಗೆ ನಾನು ಅಜ್ವೇನ ಹಾಕ್ಕೊಳಕತ್ತೀನಿ ರೀ. ಈ ಅಜ್ವೇನ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರ್ತದ್ರಿ. ಈ ಥರ ನೀರು ಆಗಿರುವಾಗ ಜೀರಿಗೆ ಹಾಕೋಬೇಕ್ರಿ. ಈ ಜೀರಿಗೆ ಯೆಲ್ಲೋ ಕಲರಲ್ಲಿ ಕಲರ್ ಬಿಡೋದ್ರಿಂದ ಮುಂಚೆನೇ ಹಾಕೋಬಾರ್ದು. ಈ ಥರ ನೀರು ಹೆಸರು ಬಂದ ಮೇಲೇ ಜೀರಿಗೆ ಹಾಕೋಬೇಕು. ಇವಾಗ ನೋಡ್ರಿ ಹಿಟ್ಟು ಹಾಕೋತೀನಿ ನಾನು. ಒಂದು ಕೈಯಿಂದ ಈ ಥರ ತಿರುಗಾಡ್ಕೊಂಡು ಮತ್ತೊಂದು ಕೈಯಿಂದ ಹಿಟ್ಟನ್ನು ಹಾಕೋಬೇಕಾಗ್ತದ್ರಿ. ಹೀಗೆ ಮಾಡಲಿಲ್ಲ ಅಂದರೆ ಗಂಟಾಗೋ ಸಾಧ್ಯತೆ ಇರ್ತದೆ. ನೀರು ಸ್ವಲ್ಪ ಕಡಿಮೆ ಅನ್ನೋಂಗೆ ಇಟ್ಕೋಬೇಕ್ರಿ. ಈ ಹಿಟ್ಟು ಸ್ವಲ್ಪ ಹಸಿ ಬಿಸಿಯಾಗಿ ರೆಡಿ ಆಗಬೇಕಲ್ರಿ, ಅದಕ್ಕೋಸ್ಕರನೇ ಸರಿಯಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ಬೋದು ಈ ಗಂಟೆಲ್ಲ ಆಮೇಲೆಲ್ಲ ಒಡೆದು ಹೋಗ್ತದ್ರಿ. ಸರಿಯಾಗಿ ತಿರುಗಾಡ್ಕೋಬೇಕು ನೋಡ್ರಿ. ಬೇಗನೆ ಗಟ್ಟಿ ಆಗೋದ್ರಿಂದ ಫಾಸ್ಟಾಗಿ ತಿರುಗಾಡ್ಬೇಕು ನೋಡ್ರಿ. ಈ ಥರ ಚೆನ್ನಾಗಿ ಎಲ್ಲವನ್ನು ಮಿಕ್ಸಿಂಗ್ ಮಾಡ್ಕೋಬೇಕ್ರಿ. ಈ ಹಂತದೊಳಗೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳಕತ್ತೀನಿ ರೀ ನಾನು. ಕೆಲವೊಬ್ಬರಿಗೆ ಈರುಳ್ಳಿ ಹಿಡಿಸೋದಿಲ್ಲ, ನಿಮಗೆ ಬೇಡ ಅಂದರೆ ಈರುಳ್ಳಿನ ಸ್ಕಿಪ್ ಮಾಡಿ ಹಾಗೆ ಕೂಡ ಮಾಡ್ಕೋಬಹುದು ನೋಡ್ರಿ. ಈ ಥರ ರೆಡಿ ಆಗ್ಯದ ನೋಡ್ರಿ. ಈ ಹಿಟ್ಟು ಹಾಗೆ ತಿನ್ನೋಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರ್ತದ್ರಿ. ಸ್ವಲ್ಪ ಆರೋಕ್ಕಂತ ಬಿಡ್ಬೇಕ್ರಿ. ಆರಿದ್ಮೇಲೆ ಈ ಥರ ತಗೊಂಡು ಹೀಗೆ ಮಾಡ್ಕೋಬೇಕು ನೋಡ್ರಿ. ತುಂಬಾ ಬಿಸಿ ಇತ್ತು, ನನಗೆ ಕೈ ಸುಡ್ತಾ ಇತ್ತು, ಹಾಗಾಗಿ ನಾನು ಒಂದು ಪ್ಲೇಟಲ್ಲಿ ಈ ಥರ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಮಾಡೋದ್ರಿಂದ ಸ್ವಲ್ಪ ಬಿಸಿ ಕಡಿಮೆ ಆಗ್ತದ್ರಿ. ನೋಡ್ಬೋದು ಈ ಥರ ನೀರಲ್ಲಿ ಕೈನ ಎದ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಈ ಥರ ಹಾಕೋಬೇಕು ನೋಡ್ರಿ. ಎಲ್ಲ ಸಂಡಿಗೆನೂ ಇದೇ ಥರನೇ ಮಾಡ್ಕೋಬೇಕ್ರಿ. ಇದಕ್ಕೆ ಉತ್ತರ ಕರ್ನಾಟಕದ ಕಡೆ ಕೆಲವು ಕಡೆ ಗುಲಾಬಿ ಹೂವಿನ ಸಂಡಿಗೆ ಅಂತ ಕೂಡ ಕರೀತಾರ್ರಿ. ತುಂಬಾ ಸುಲಭ ಮತ್ತು ಈಸಿಯಾಗಿ ಈ ಥರ ಹಾಕ್ಕೋಬೇಕು ನೋಡ್ರಿ ಎಲ್ಲನೂ. ಹಪ್ಪಳ ಸಂಡಿಗೆ ಬರದೇ ಇರೋರು ಕೂಡ ಈ ಥರ ಸಂಡಿಗೆನ ಹಾಕ್ಬೋದು. ತುಂಬ ಚೆನ್ನಾಗಿ ಹಿಟ್ಟು ಕುದಿಬೇಕಂತೇನಿಲ್ಲ ರೀ ಇದಕ್ಕೆ. ಆ್ಯಕ್ಚುಲಿ ಹಿಟ್ಟು ಹಸಿ ಬಿಸಿಯಾಗಿದ್ದರೆ ತುಂಬಾ ಒಳ್ಳೆಯದು ಈ ಸಂಡಿಗೆಗೆ. ಈ ಥರ ಗುಂಪಾಗಿ ಮತ್ತು ದಪ್ಪ ಹಾಕೋದ್ರಿಂದ ಈ ಸಂಡಿಗೆಗೆ ಬಿಸಿಲು ಚೆನ್ನಾಗಿರೋ ಕಡೆ ಹಾಕ್ರಿ, ಆಗ ಚಲೋತ್ನಾಗೆ ಒಣಗಿರ್ತಾವೆ ನೋಡ್ರಿ. ಅದನ್ನು ಎತ್ತಿಟ್ಟರೆ ವರ್ಷಾನುಗಟ್ಲೆ ಬಳಕೆ ಬರ್ತದ್ರಿ. ನೋಡ್ಬೋದು ನಾನು ಬೆಳಗ್ಗೆ ಬೇಗನೆ ಹಾಕಿದ್ದೆ, ಸಂಜೆವರೆಗೂ ಈ ಥರ ಆಗ್ಯಾವ ನೋಡ್ರಿ. ಇದನ್ನು ಸರಿಯಾಗಿ 2-3 ದಿವಸ ಒಣಗಿಸ್ಕೋಬೇಕ್ರಿ. ಈಗ ನೋಡ್ರಿ ಪೂರ್ತಿಯಾಗಿ ಒಣಗ್ಯಾವ್ರಿ. ಈ ಥರ ಪಳ್ಳಾಗಿರ್ಬೇಕು ನೋಡ್ರಿ. ಹಿಟ್ಟನ್ನು ಹಸಿ ಬಿಸಿಯಾಗಿ ಕುದಿಸಿದ್ರೆ ಮಾತ್ರ ಈ ಥರ ಪಳ್ಳಾಗಿ ಬರ್ತಾವೆ ನೋಡ್ರಿ. ನೋಡ್ಬೋದು ಕೆಳಗಡೆಯಿಂದ ಕೂಡ ತೋರಿಸ್ತಾ ಇದ್ದೀನಿ ಎಷ್ಟೊಂದು ಪಳ್ಳಾಗಿ ಬಂದವ್ರಿ. ನೋಡ್ಬೋದು ನೋಡಿ ಈ ಥರ ಆಗಿರಬೇಕು. ಇವಾಗ ಒಣಗ್ಯಾವ ನೋಡ್ರಿ. ಇದನ್ನು ಕರೆದು ಕೂಡ ತೋರಿಸ್ತೀನಿ ಬರ್ರಿ. ಒಂದು ಪಾತ್ರೆ ಒಳಗೆ ಎಣ್ಣೆ ಹಾಕ್ಕೊಂಡಿನಿ ರೀ. ಎಣ್ಣೆ ಕಾಯ್ದದ್ರಿ. ಈಗ ಇದಕ್ಕೆ ಒಂದು 4-5 ಸಂಡಿಗೆ ಹಾಕ್ಕೊಂಡಿನಿ ನೋಡ್ರಿ. ಈ ಥರ ಸರಿಯಾಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ. ಈರುಳ್ಳಿ ಹಾಕಿರೋದ್ರಿಂದ ಈ ಥರ ಕಲರ್ ಚೇಂಜ್ ಆಗ್ಯದ ನೋಡ್ರಿ. ಇದನ್ನು ಈಗ ತೊಗೊಂಡ್ಬಿಡ್ತೀನಿ ರೀ. ಎಲ್ಲ ಸಂಡಿಗೆನೂ ಇದೇ ಥರನೇ ಫ್ರೈ ಮಾಡ್ಕೋಬೇಕ್ರಿ. ನೋಡ್ರಿ ಫ್ರೈ ಆದಮೇಲೆ ಈ ಥರ ಆಗ್ಯಾವ ನೋಡ್ರಿ ಪಳ್ಳಾಗಿ. ನೋಡ್ಬೋದು ಟೇಸ್ಟು ಅಷ್ಟೇ ತುಂಬಾ ಚೆನ್ನಾಗಿರ್ತದ್ರಿ. ಒಂದ್ಸಲ ಟ್ರೈ ಮಾಡಿ ನೋಡ್ರಿ ಹೆಂಗೆ ಬಂದದಂತ ಕಮೆಂಟ್ ಮಾಡಿರಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಸಿಗೋಣ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.